ಈ ಸಭೆಯ ಅಧ್ಯಕ್ಷರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಆದಂಥ ಡಿ.ಕೆ. ಶಿವಕುಮಾರ್ ಅವರೇ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳು, ನೂತನವಾಗಿ ಕರ್ನಾಟಕ ಉಸ್ತುವಾರಿ ಕಾರ್ಯದರ್ಶಿಯಾಗಿ ನೇಮಕ ಆಗಿರ್ತಕ್ಕಂಥ ಶ್ರೀ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರೇ, ಎಲ್ಲ ಲೋಕಸಭಾ, ರಾಜ್ಯಸಭಾ, ವಿಧಾನಸಭೆ, ವಿಧಾನ ಪರಿಷತ್ತಿನ ಮಾನ್ಯ ಸದಸ್ಯರುಗಳೇ, ಹಿರಿಯ ಮುಖಂಡರುಗಳೇ, ಎಲ್ಲ ಕಾರ್ಯಾಧ್ಯಕ್ಷರುಗಳೇ, ಕಾರ್ಯಕರ್ತ ಬಂಧುಗಳೇ, ತಾಯಂದಿರೇ, ಮಾಧ್ಯಮದ ಎಲ್ಲ ಗೆಳೆಯರೇ, ನಾನು ಶ್ರೀಮತಿ ಸೋನಿಯಾ ಗಾಂಧಿಯವರನ್ನು, ರಾಹುಲ್ ಗಾಂಧಿಯವರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಶ್ರೀಮತಿ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಶ್ರೀ ಸುರ್ಜೇವಾಲಾ ಅವರನ್ನು ನೂತನವಾಗಿ ನಮ್ಮ ರಾಜ್ಯದ ಉಸ್ತುವಾರಿಯಾಗಿ ನೇಮಕ ಮಾಡಿದ್ದಾರೆ. ನಾನು ಅವರ ಕಾರ್ಯಚಟುವಟಿಕೆಗಳನ್ನು ನೋಡಿದ್ದೇನೆ, ಗಮನಿಸಿದ್ದೇನೆ. ಅವರಿಗೆ ವಹಿಸಿದಂಥ ಜವಾಬ್ದಾರಿಯನ್ನು ಬಹಳ ಸಮರ್ಥವಾಗಿ ನಿರ್ವಹಿಸ್ತಾ ಇದ್ದಾರೆ. ಹಾಗಾಗಿ ಕರ್ನಾಟಕದಲ್ಲೂ ಕೂಡ ಅವರ ಮಾರ್ಗದರ್ಶನದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಶಕ್ತಿಯುತವಾಗಿ ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಅವರಿಗೆ ಪಕ್ಷದ ಸಂಘಟನೆಯಲ್ಲಿ ಅಪಾರವಾದಂಥ ಅನುಭವ ಇದೆ. ರಾಷ್ಟ್ರೀಯ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ, ಶಾಸಕರಾಗಿ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ, ಎಐಸಿಸಿ ಸ್ಪೋಕ್ಸ್ ಪರ್ಸನ್ ಆಗಿ ಕೆಲಸ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರ ಅನುಭವ ಕರ್ನಾಟಕ ಕಾಂಗ್ರೆಸ್ ಪಕ್ಷಕ್ಕೆ ಸಹಾಯಕ ಆಗ್ತದೆ ಅಂತೇಳಿ ಭಾವಿಸಿ ನಾನು ಅವರನ್ನು ಹೃತ್ಪೂರ್ವಕವಾಗಿ ಕರ್ನಾಟಕಕ್ಕೆ ಸ್ವಾಗತಿಸ್ತೇನೆ. ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ಒಟ್ಟುಗೂಡಿ ಕಾಂಗ್ರೆಸ್ ಪಕ್ಷವನ್ನು ಮತ್ತೆ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ತರಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ವೇಣುಗೋಪಾಲ್ರವರು ಸುಮಾರು 3 ವರ್ಷಕ್ಕೂ ಹೆಚ್ಚು ಕಾಲ ಇಲ್ಲಿ ಉಸ್ತುವಾರಿಯಾಗಿ ಕೆಲಸ ಮಾಡಿದರು. ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಕ್ಕಂಥ ನಿರ್ಣಯವನ್ನು ಮಂಡಿಸಿದ್ದಾರೆ. ನಾನು ಕೂಡ ಅವರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಸುರ್ಜೇವಾಲಾ ಅವರು
ಬೆಂಗಳೂರಿಗೆ ಬಂದು ನನ್ನನ್ನು DK ಶಿವಕುಮಾರ್ ಅವರನ್ನು ಕುಳ್ಳಿರಿಸಿಕೊಂಡು ಈ ಭ್ರಷ್ಟಾಚಾರವನ್ನು ಪ್ರಸ್ತಾಪ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದರು. ಮತ್ತೆ ಕೊರೋನಾ ಪ್ರಯುಕ್ತ ಜನರಲ್ ಬಾಡಿ ಮೀಟಿಂಗನ್ನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾಕಂದರೆ ಹೆಚ್ಚು ಜನ ಜನರಲ್ ಬಾಡಿ ಮೀಟಿಂಗ್ ಮಾಡಿದ್ರೆ ಹೆಚ್ಚು ಜನ ಸೇರ್ತಾರೆ, ಅದರಿಂದ ಕೊರೋನಾ ರೋಗ ಹರಡಲಿಕ್ಕೆ ಅವಕಾಶ ಆಗಬಹುದು ಅನ್ನೋ ಕಾರಣಕ್ಕೋಸ್ಕರ ಲೀಡರ್ಗಳನ್ನು ಮಾತ್ರ, ಶಾಸಕರು, ಸಂಸತ್ ಸದಸ್ಯರು, ಮಾಜಿ ಆಫೀಸ್ ಬೇರರ್ಸು, ಮುಂಚೂಣಿ ಘಟಕಗಳು, ಅಧ್ಯಕ್ಷರುಗಳು, ಪದಾಧಿಕಾರಿಗಳು ಅವರನ್ನು ಮಾತ್ರ ಕರೆದಿದ್ದಾರೆ. ಈಗಾಗಲೇ ಅನೇಕ ಜನರು ಪ್ರಸ್ತಾಪ ಮಾಡಿದ್ದಾರೆ. ಬಹಳ ಜನ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರ್ತದೆ, ಮುಂದಿನ ಚುನಾವಣೆಯಲ್ಲಿ ನಾವು ಗೆಲುವನ್ನು ಸಾಧಿಸ್ತೇವೆ ಅಂತಕ್ಕಂಥ ವಿಶ್ವಾಸವನ್ನು ವ್ಯಕ್ತ ಮಾಡಿದ್ದಾರೆ. ನನಗೂ ಕೂಡ ಬಿಜೆಪಿ ಸರ್ಕಾರದ ದುರಾಡಳಿತವನ್ನು ನೋಡಿದಾಗ, ಅವರ ಭ್ರಷ್ಟಾಚಾರವನ್ನು ನೋಡಿದಾಗ, ಜನವಿರೋಧಿ ತೀರ್ಮಾನಗಳನ್ನು ನೋಡಿದಾಗ ಜನರು ಈಗಾಗಲೇ ಬೇಸತ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರವನ್ನು ಯಾಕೆ ಸೋಲಿಸ್ತು ಅಂತೇಳಿ ಜನ ಇವತ್ತು ಪರಿತಪಿಸ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಒಳ್ಳೆ ಕೆಲಸ ಮಾಡ್ತಾ ಇತ್ತು, ವಿನಾಕಾರಣ ಅವರನ್ನು ಸೋಲಿಸ್ಬಿಟ್ಟು ಮತ್ತೆ ಅವರನ್ನು ಅಧಿಕಾರಕ್ಕೆ ತರಬೇಕು ಅಂತಕ್ಕಂಥ ಚರ್ಚೆ ಇವತ್ತು ರಾಜ್ಯದ ಉದ್ದಗಲಕ್ಕೆ ಪ್ರಾರಂಭ ಆಗಿದೆ. ನಾವು 2018 ಮೇನಲ್ಲಿ ಅಧಿಕಾರವನ್ನು ಕಳ್ಕೊಂಡು JDSನವರಿಗೆ ಬೆಂಬಲ ಕೊಟ್ಟು ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿ 1 ವರ್ಷ 2 ತಿಂಗಳು ಸಮ್ಮಿಶ್ರ ಸರ್ಕಾರ ಅಧಿಕಾರದಲ್ಲಿತ್ತು. ನಾವು ಕೂಡ ಸರ್ಕಾರದಲ್ಲಿ ಭಾಗಿಯಾಗಿದ್ದೆವು. ಆದರೆ ಸಮ್ಮಿಶ್ರ ಸರ್ಕಾರ 5 ವರ್ಷ ತುಂಬಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಭಾರತೀಯ ಜನತಾ ಪಕ್ಷದವರು, ಶ್ರೀಮಾನ್ ಯಡಿಯೂರಪ್ಪನವರು ನಮ್ಮ ಪಕ್ಷದ ಶಾಸಕರುಗಳಿಗೆ ಅಧಿಕಾರದ ಆಸೆ, ಹಣದ ಆಸೆ ಇವನ್ನ ಒಡ್ಡಿ ಸುಮಾರು 17 ಜನ ಶಾಸಕರು, ನಮ್ಮ ಪಕ್ಷದಿಂದ 14 ಜನ, 3 ಜನ JDSನಿಂದ 17 ಜನರನ್ನ ರಾಜೀನಾಮೆ ಕೊಡಿಸಿ ಭಾರತೀಯ ಪಕ್ಷದವರು ಇವತ್ತು ಆಪರೇಷನ್ ಕಮಲ ಮಾಡಿ ಕೋಟ್ಯಾಂತರ ರೂಪಾಯಿಗಳನ್ನು ಖರ್ಚು ಮಾಡಿದರು. ಒಬ್ಬೊಬ್ಬ MLAಗೆ 25-30 ಕೋಟಿ ರೂಪಾಯಿಗಳನ್ನು ಕೊಟ್ಟರು. ಜೊತೆಗೆ ಅಧಿಕಾರದ ಆಮಿಷಗಳನ್ನು ಒಡ್ಡಿದರು. ಈ ಆಸೆಗಳಿಗೆ ಬಲಿಯಾಗಿ ನಮ್ಮ MLAಗಳು, JDS MLAಗಳು ಪಕ್ಷಾಂತರವನ್ನು ಮಾಡಿದರು. ಇದನ್ನ ನಮ್ಮಿಂದ ತಡಿಲಿಕ್ಕೆ ಸಾಧ್ಯ ಆಗಲಿಲ್ಲ. ಆಪರೇಷನ್ ಕಮಲ ಅಂತ ಹೇಳಿ ಇವತ್ತು ಪ್ರಾರಂಭ ಆದದ್ದೇ ಕರ್ನಾಟಕದಿಂದ. ಅದಕ್ಕೆ ಮೊದಲು ಪಕ್ಷಾಂತರ ಅಂತ ಇತ್ತೇ ಹೊರತು
ಆಪರೇಷನ್ ಕಮಲ ಅಂತಕ್ಕಂಥ ಮಾತು ಚಾಲ್ತಿಗೆ ಬಂದದ್ದೇ ಶ್ರೀಮಾನ್ ಯಡಿಯೂರಪ್ಪನವರಿಂದ 2008ರಲ್ಲಿ. 2008ರಲ್ಲೂ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಜನ ಆಶೀರ್ವಾದ ಮಾಡಿರಲಿಲ್ಲ. 110 ಸ್ಥಾನಗಳನ್ನು ಮಾತ್ರ ಬಿಜೆಪಿ ಗೆದ್ದಿತ್ತು ಅವತ್ತು. ಆಗ ಅವರಿಗೆ ಬಹುಮತವನ್ನು ಪಡ್ಕೊಳ್ಳಿಕ್ಕೋಸ್ಕರ ಕಾಂಗ್ರೆಸ್ನ ಮತ್ತು ಜೆಡಿಎಸ್ನ MLAಗಳನ್ನು ರಾಜೀನಾಮೆ ಕೊಡಿಸಿ ಸುಮಾರು 9 ಜನರನ್ನ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮತ್ತೆ ಮರುಚುನಾವಣೆ ಮಾಡಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರು. ಆಮೇಲೆ ಮತ್ತೆ ಭ್ರಷ್ಟಾಚಾರ ಮಾಡಿ ನೇರವಾಗಿ ಚೆಕ್ನ ಮೂಲಕ ಹಣ ತಗೊಂಡು ಜೈಲಿಗೆ ಹೋದದ್ದು ಕೂಡ ಇತಿಹಾಸ ಅಂತಕ್ಕಂಥದ್ದನ್ನು ಇವತ್ತು ನಾವು ನೆನಪು ಮಾಡ್ಕೋಬೇಕಾಗ್ತದೆ. ಏನಾದರೂ ತನಿಖೆಯಾಗಿ ನಾವು ಡಿಮ್ಯಾಂಡ್ ಮಾಡಿದ್ದೀವಿ ಸುರ್ಜೇವಾಲಾ ಅವರು, ನಾವೆಲ್ಲ ಈ ಸ್ಟಿಂಗ್ ಆಪರೇಷನ್ ಏನಾಗಿದೆ ಪವರ್ ಟಿವಿನಲ್ಲಿ ಏನು ಬಂದಿದೆ, RTGS ಮೂಲಕ ಏನು ಲಂಚ ತಗೊಂಡಿದ್ದಾರೆ, ಇದಕ್ಕೆ ತನಿಖೆ ಮಾಡಿಸಿದ್ರೆ 100% ಯಡಿಯೂರಪ್ಪ ಅಧಿಕಾರದಲ್ಲಿ ಇರಲಿಕ್ಕೆ ಸಾಧ್ಯ ಆಗಲ್ಲ ಅಂತಕ್ಕಂಥದ್ದನ್ನು ಇವತ್ತು ಬಹಳ ಸ್ಪಷ್ಟವಾಗಿ ತಿಳ್ಕೋಬೇಕಾಗ್ತದೆ. ನಾನೆನ್ನೆ ನೇರವಾಗಿ ಹೇಳಿದೆ ಯಡಿಯೂರಪ್ಪನವರಿಗೆ, ಮಿಸ್ಟರ್ ಯಡಿಯೂರಪ್ಪ, ಯು ಹ್ಯಾವ್ ನೋ ರೈಟ್ ಟು ಕಂಟಿನ್ಯೂ ಆಸ್ ಎ ಚೀಫ್ ಮಿನಿಸ್ಟರ್. ದಿ ಮೆಂಬರ್ಸ್ ಆಫ್ ಯುವರ್ ಫ್ಯಾಮಿಲಿ, ಯುವರ್ ಸನ್ ಅಂಡ್ grandson and your son-in-law, they are involved in the corruption. They have taken money through RTGS in their accounts. There is a prima facie case. You cannot continue. You have to resign. Order for the inquiry. Let there be an inquiry by a sitting Supreme Court judge or by SIT, Special Investigation Team, under the supervision of Chief Justice of Karnataka, for which Yediyurappa did not agree. ಈಗಲೂ ಕೂಡ ಅದನ್ನ ನ್ಯಾಯಾಲಯಕ್ಕೆ ಎಳಿತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ನಾವು there is a strong evidence to prove Mr. Vijayendra and his son-in-law are involved in the scam. It's a very big scandal. In addition to going to the court, you should also go to the people and explain how this BJP government is corrupt. Broad daylight corruption they have committed. I have not come across this type of corruption government in my political career. I am in the assembly since 1983, but this is the government which is looting the money, public money. No chief minister did like this. It is Yediyurappa and his ministers who are involved in the corruption. ನಾನು 2-3 ಸಾರಿ ಅಸೆಂಬ್ಲಿನಲ್ಲಿ ಪ್ರಸ್ತಾಪ ಮಾಡಿದೆ. ಲ್ಯಾಪ್ಟಾಪ್ ಹಗರಣ 2 ಪಟ್ಟು ಜಾಸ್ತಿ ಕೊಟ್ಟು 19,000 20,000 ಇದ್ರೆ 40,000 ರೂಪಾಯಿ ಕೊಟ್ಟು ಲ್ಯಾಪ್ಟಾಪ್ಗಳನ್ನು ಕೊಂಡುಕೊಂಡಿದ್ದಾರೆ. ಕೋಟ್ಯಾಂತರ ರೂಪಾಯಿ ಲೂಟಿ ಹೊಡೆದಿದ್ದಾರೆ. ಅದರಲ್ಲಿ ಕೊರೋನಾ ರೋಗ ಬಂದಿರುವಾಗ ಮಾನವೀಯತೆಯನ್ನು ಮರೆತು ಸತ್ತ ಎಣೆಗಳ ಮೇಲೆ ದುಡ್ಡನ್ನು ಮಾಡಿದ್ದಾರೆ. ಇದಕ್ಕಿಂತ ನಾಚಿಕೆಗೇಡದ ಕೆಲಸ ಇನ್ನೊಂದಿಲ್ಲ ಅಂತಕ್ಕಂಥದನ್ನ ನಮ್ಮ ಮುಖಂಡಗಳು, ಕಾರ್ಯಕರ್ತರು ತಿಳ್ಕೊಳ್ಬೇಕು ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ನಮ್ಮ ಮುಖಂಡಗಳಲ್ಲಿ, ಕಾರ್ಯಕರ್ತರುಗಳಲ್ಲಿ, ಶಾಸಕರಲ್ಲಿ ಮನವಿ ಮಾಡ್ತಕ್ಕಂಥದ್ದು, ಇದನ್ನು ಜನರ ಬಳಿಗೆ ತಗೊಂಡು ಹೋಗ್ಬೇಕು.
ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನಾನು 4167 ಕೋಟಿ ಕೊರೋನಾ ರೋಗ ತಡೆಗಾಗಿ ಖರ್ಚು ಮಾಡಿದ್ದೀರಿ ಅಂತಂದಾಗ ಅವರಿಬ್ಬರು ಮಂತ್ರಿಗಳು ಅಶ್ವಥ್ ನಾರಾಯಣ ಮತ್ತು ಸುಧಾಕರ್ ಅವರು ಹೇಳಿದ್ರು, ಇಲ್ಲ ನಾವು ಖರ್ಚು ಮಾಡಿರೋದೇ 323 ಕೋಟಿ. ನಿನ್ನೆ ಸುಧಾಕರ್ ಉತ್ತರ ಕೊಡುವಾಗ ಹೇಳ್ತಾರೆ 4200 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ ಅಂತ. ನನ್ನ ಪ್ರಕಾರ 50% ಮೆಡಿಕಲ್ ಇಕ್ವಿಪ್ಮೆಂಟ್ಸ್ ನಲ್ಲಿ ಲಂಚ ಹೊಡೆದಿದ್ದಾರೆ. ನಾನು ಉದಾಹರಣೆಗಳ ಮೂಲಕ ಹೇಳಿದೆ. ಒಂದು PPE ಕಿಟ್ 330 ರೂಪಾಯಿ ಇದ್ರೆ ಮಾರ್ಕೆಟಿನಲ್ಲಿ ಅವರೇ ಒಂದ್ ಕಡೆ ತಗೊಂಡಿದ್ದಾರೆ 330 ರೂಪಾಯಿ ಕೊಟ್ಟು. ಅದೇ PPE ಕಿಟ್ಟು 2117 ಕೋಟಿ 17,000 ರೂಪಾಯಿಗಳನ್ನು. ಇದಕ್ಕಿಂತ ಎವಿಡೆನ್ಸ್ ಬೇಕಾ? ಒಂದು ವೆಂಟಿಲೇಟರ್ ನರೇಂದ್ರ ಮೋದಿ ಅವರ ಸರ್ಕಾರ 4 ಲಕ್ಷ ರೂಪಾಯಿಗಳನ್ನು ಕೊಟ್ಟು ಒಂದು ವೆಂಟಿಲೇಟರ್ ಅನ್ನು ಕೊಂಡುಕೊಂಡಿದ್ದಾರೆ. ಇವರು 5,60,000 ರೂಪಾಯಿನಿಂದ ಹಿಡಿದು 18 ಲಕ್ಷ ರೂಪಾಯಿಗಳವರೆಗೆ ವೆಂಟಿಲೇಟರ್ಗೆ ಬಿಲ್ ಕೊಟ್ಟಿದ್ದಾರೆ. ಇದು ಹಗಲ್ ದರೋಡೆ ಅಲ್ವಾ? ಇದಕ್ಕಿಂತ ಉದಾಹರಣೆ ಬೇಕಾ? ಇದಕ್ಕಿಂತ ಎವಿಡೆನ್ಸ್ ಬೇಕಾ? ನಾಚಿಕೆ ಆಗಬೇಕು ಅವರಿಗೆ. ರೈತರು ಬೆಳೆದಂತ ಪದಾರ್ಥಗಳಲ್ಲಿ ಕೊಂಡ್ಕೊಳ್ಳಕ್ಕಾಗ್ಲಿಲ್ಲ, ರೈತರು ಬೀದಿಗೆಲ್ಲ ಸುರಿದು ಬಿಟ್ರು. ನಮ್ಮ ಇಲ್ಲಿ MP ಇದ್ದಾರೆ ಸುರೇಶ್, ಅವರು, ನಾನು, DK ಶಿವಕುಮಾರ್, ಬಹಳಷ್ಟು ಜನ, ಕೃಷ್ಣ ಬೈರೇಗೌಡ, ದಿನೇಶ್ ಗುಂಡೂರಾವ್, ನಾವೆಲ್ಲರೂ ಕೂಡ ರೈತರ ಬಳಿಗೆ ಹೋಗಿ ರೈತರಿಗೆ ಸಾಂತ್ವನ ಹೇಳಿ ಅವ್ರ ಮೂಲಕ ತರಕಾರಿಗಳನ್ನು ತಗೊಂಡು ರೈತರಿಗೆ ಗ್ರಾಹಕರಿಗೆ ಹಂಚತಕ್ಕಂಥ ಕೆಲಸವನ್ನು ಮಾಡೋದು. ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಫುಡ್ ಗ್ರೈನ್ಸ್ನಲ್ಲಿ ಲಂಚ ಹೊಡೆದ್ಬಿಟ್ರು. ಕಂಪ್ಲೇಂಟ್ FIR ಎಲ್ಲ ಆಯಿತು, ಏನು ಕ್ರಮ ತಗೊಳ್ಳಿಲ್ಲ. ಇವತ್ತು ಕಾನೂನು ಸುವ್ಯವಸ್ಥೆ ಹಾಳಾಗ್ಬಿಟ್ಟಿದೆ. ಜನ ಆತಂಕದಿಂದ ಭಯದಿಂದ ಬದುಕಬೇಕಾದಂಥ ಪರಿಸ್ಥಿತಿ ಆಗಿದೆ. ಮತ್ತೆ ಕೋಮುವಾದವನ್ನು ಬೆಳೆಸತಕ್ಕಂಥ ಪ್ರಯತ್ನವನ್ನು ಮಾಡುತ್ತಾರೆ. CAA ಕಾನೂನಿನಲ್ಲಿ ಅದರ ವಿರುದ್ಧ ಹೋರಾಟ ರಾಜ್ಯ ತುಂಬ ನಡೀತು. ಮಂಗಳೂರಿನಲ್ಲಿ ಅದನ್ನು ವಿರೋಧ ಮಾಡಿದವರಿಗೆ ಗೋಲಿಬಾರ್ ಮಾಡಿ 2 ಅಮಾಯಕರನ್ನ ಕೊಂದು ಹಾಕಿದ್ರು. ಯಡಿಯೂರಪ್ಪನವರು ಹಿಂದೆ ಬೀಜ ಗೊಬ್ಬರ ಕೇಳಿದಾಗಲೂ ಕೂಡ 2 ಕೊಂದು ಹಾಕಿದ್ರು. ಮಂಗಳೂರಿನ ಘಟನೆ ಚರ್ಚ್ಗಳ ಮೇಲೆ ದಾಳಿ ಮಾಡಿದ್ರು ಇವರ RSS ಮತ್ತು ಬೇರೆ ಸಂಘ ಪರಿವಾರದವರು. ಮತ್ತೆ ಬೆಂಗಳೂರಿನಲ್ಲಿ KG ಹಳ್ಳಿ DG ಹಳ್ಳಿನಲ್ಲಿ ಒಬ್ಬ ನವೀನ್ ಅಂತಕ್ಕಂಥ ಹುಡುಗ, ಅವನು ಅವಿದ್ಯಾವಂತನೇನಲ್ಲ, BCom ಗ್ರಾಜ್ಯುಯೇಟ್. ಆ ಹುಡುಗ ಪ್ರವಾದಿ ಮೊಹಮ್ಮದರ ಮೇಲೆ ಅವಹೇಳನಕರವಾದಂತ ಹೇಳಿಕೆಯನ್ನು ಕೊಡ್ತಾರೆ. ಅದರಿಂದ ಅಲ್ಲಿ ಗಲಾಟೆ ಪ್ರಾರಂಭ ಆಗ್ತದೆ. ಪೊಲೀಸ್ನವರ ನಿಷ್ಕ್ರಿಯತೆಯಿಂದ, ಇಂಟೆಲಿಜೆನ್ಸ್ನವರ ವೈಫಲ್ಯದಿಂದ, ಸರ್ಕಾರ ಸರಿಯಾಗಿ ಮಾರ್ಗದರ್ಶನ ಮಾಡದೇ ಇರೋದ್ರಿಂದ ಇವತ್ತು ಅಲ್ಲಿ DG ಹಳ್ಳಿ KG ಹಳ್ಳಿನಲ್ಲಿ ಗೋಲಿಬಾರ್ ಆಗಿ 4 ಜನ ಮುಸಲ್ಮಾನ್ ಹುಡುಗರು ಸಾಯ್ತಾರೆ. ಒಂದು ವೇಳೆ FIR ಕೊಟ್ಟ ತಕ್ಷಣ FIR ಅನ್ನು ರಿಜಿಸ್ಟರ್ ಮಾಡ್ಕೊಂಡು ಆ ನವೀನನ್ನು ಅರೆಸ್ಟ್ ಮಾಡಿದ್ರೆ ಆ 4 ಜನ ಸಾಯೋದನ್ನು ತಪ್ಪಿಸಬಹುದಾಗಿತ್ತು. ಅದನ್ನು ಮಾಡಕ್ಕಾಗಲಿಲ್ಲ ಇವ್ರ ಕೈನಲ್ಲಿ. ಇವತ್ತು
ಇಡೀ ಅಲ್ಪಸಂಖ್ಯಾತ ಜನಾಂಗ ಭಯದಿಂದ ಆತಂಕದಿಂದ ಬದುಕಬೇಕಾದಂತ ವಾತಾವರಣವನ್ನು ನಿರ್ಮಾಣ ಮಾಡಿದ್ದಾರೆ. ಇವರು ತಪ್ಪನ್ನ ಮುಚ್ಚಿಕೊಳ್ಳಿಕ್ಕೋಸ್ಕರವಾಗಿ ಕಾಂಗ್ರೆಸ್ ಪಕ್ಷದ ಕೈವಾಡ ಇದೆ, SDPI ಕೈವಾಡ ಇದೆ. ಇದು ಪೂರ್ವ ನಿಯೋಜಿತವಾದಂತ ಒಂದು ಘಟನೆ ಅಂತೇಳಿ ಸುಳ್ಳನ್ನ ಜನರ ಮುಂದೆ ಬಿಂಬಿಸ್ತಕ್ಕಂಥ ನೆನೆ ಉತ್ತರ ಕೊಡಲು ಕೂಡ ಅದನ್ನೇ ಹೇಳ್ತಾರೆ ಮಾಧುಸ್ವಾಮಿ. ನಾಚಿಕೆ ಆಗಬೇಕು ಅವರಿಗೆ. ಇಟ್ಸ್ ಎ ಟೋಟಲ್ ಫೇಲ್ಯೂರ್ ಆಫ್ ದಿ ಪೊಲೀಸ್, ಇಟ್ಸ್ ಎ ಟೋಟಲ್ ಫೇಲ್ಯೂರ್ ಆಫ್ ದಿ ಗವರ್ಮೆಂಟ್. ಇದನ್ನ ಜನರಿಗೆ ತಿಳಿಸ್ತಕ್ಕಂಥ ಕೆಲಸ ಮಾಡಬೇಕು. ಕೊರೋನಾ ಇದರಲ್ಲಿ ವೈದ್ಯಕೀಯ ಸಲಕರಣೆಗಳನ್ನು ಕೊಂಡ್ಕೊಳ್ಳೋದ್ರಲ್ಲಿ 2,000 ಕೋಟಿ ಲಂಚ ಹೊಡೆದಿದ್ದಾರೆ. 2,000 ಕೋಟಿ. ಮತ್ತೆ ಇದರಲ್ಲಿ BDAನಲ್ಲಿ ಒಂದು ಹೌಸಿಂಗ್ ಸ್ಕೀಮ್ನಲ್ಲಿ ಪ್ರಾಜೆಕ್ಟ್ನಲ್ಲಿ ಅದು 2017ರಲ್ಲಿ ಟೆಂಡರ್ ಕರೆದಿದ್ದದ್ದು. ಇವರು ಅಧಿಕಾರಕ್ಕೆ ಬಂದ ಮೇಲೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆದದ್ದು 26 ಜುಲೈ 2019. ಈಗ ಅಧಿಕಾರಕ್ಕೆ ಬಂದ ಮೇಲೆ ಆ ಕಾಂಟ್ರಾಕ್ಟರ್ನ ಕರೆದು ರಾಮಲಿಂಗಂ ಅಂಡ್ ಕಂಪನಿ ಕರೆದು ನೀನು 12 ಕೋಟಿ ಕೊಡಬೇಕು ಅಂತ ಹೇಳ್ತಾರೆ. ಅವನು ಕಮಿಷನರ್ ಕೊಟ್ಬಿಡ್ತಾನೆ 12 ಕೋಟಿನ. ಅವನು ವಾಪಸ್ ಕೊಡಲ್ಲ ಇವನಿಗೆ, ವಿಜಯೇಂದ್ರನಿಗೆ. ವಿಜಯೇಂದ್ರ ಕೊಡ್ತೀನಿ ಅಂದ್ಬಿಟ್ಟು ತಗೊಂಡ್ಬಿಡ್ತಾನೆ ಕಾಂಟ್ರಾಕ್ಟರ್ ಇಂದ. ಯಾಕಂದ್ರೆ ಆ ಕಮಿಷನರು 15 ಕೋಟಿ ಕೊಟ್ಟುಬಿಟ್ಟು ಅಲ್ಲಿ ಕಮಿಷನರ್ ಆಗಿದ್ದ. 15 ಕೋಟಿ. ನಿನ್ನೆ ದೊಡ್ಡ ಗಲಾಟೆ ನಡೀತು. ನಾನು ವಿಜಯೇಂದ್ರನ ಹೆಸರು ಹೇಳಿದ್ರೆ ಇಡೀ ಬಿಜೆಪಿ ಎದ್ದು ಬಿಡೋದು ಮೇಲಕ್ಕೆ. ಇಡೀ ಬಿಜೆಪಿ ಎಲ್ಲ ಶಾಸಕರು ಹೆಸರು ಹೇಳಬಾರದು, ಅವ್ರ ಮೊಮ್ಮಗನ ಹೆಸರು ಇರಬಾರದು. ಶಶಿಧರ ಮರಡಿ, ವಿರೂಪಾಕ್ಷಪ್ಪ ಮರಡಿ ಅವರ ಅಳಿಯ. ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಯಾರಾದರೂ ಒಬ್ಬ ಮುಖ್ಯಮಂತ್ರಿ ಅದಿದ್ರೆ, ಈಗ ಅವರ ಮೊಮ್ಮಗ ಅವರ ಮಗ RTGS ಮೂಲಕ ಲಂಚ ಪಡೆದಿದ್ರೆ ಅದು ಯಡಿಯೂರಪ್ಪ ಮತ್ತು ಅವರ ಕುಟುಂಬದ ಸದಸ್ಯರುಗಳು ಅಂತಕ್ಕಂಥದ್ದನ್ನು ಇವತ್ತು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಇಂಥ ಸರ್ಕಾರ ಕಿತ್ತೊಗಿದೆ ಹೋದರೆ ಈ ರಾಜ್ಯಕ್ಕೆ ಉಳಿಗಾಲ ಇಲ್ಲ. ಹಣಕಾಸಿನ ಪರಿಸ್ಥಿತಿ ಇವತ್ತು ಅತ್ಯಂತ ಕೆಳಮಟ್ಟದಲ್ಲಿದೆ. ಅವ್ರು ತಂದಿದ್ರು ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ಗೆ ಅಮೆಂಡ್ಮೆಂಟ್ ತಂದಿದ್ರು. ನಾನು ಹೇಳಿದೆ, ಯಡಿಯೂರಪ್ಪ ನೀವು ಅಧಿಕಾರಕ್ಕೆ ಬಂದು 1 ವರ್ಷ 2 ತಿಂಗಳಾಯ್ತು, 3 ತಿಂಗಳಾಯ್ತು. 3 ತಿಂಗಳಲ್ಲಿ ಸುಮಾರು 130 ಕೋಟಿ ರೂಪಾಯಿ ಸಾಲ ಮಾಡಿದ್ದೀರಿ. ಈಗ ಕರ್ನಾಟಕದ ಮೇಲೆ ಇರ್ತಕ್ಕಂಥ ಸಾಲ 4,01,000 ಕೋಟಿ ರೂಪಾಯಿ. Committed expenditure, you have already crossed 90%. There is no money for the development. ಈಗಾಗಲೇ ಈ ವರ್ಷ 22,300 ಕೋಟಿ ರೂಪಾಯಿ ಬಡ್ಡಿ ಕಟ್ತಾ ಇದ್ದೀವಿ ನಾವು. 22,300 ಕೋಟಿ as interest. It is non-developmental expenditure. All committed expenditure put together, salary, pension, interest, repayment of loan, it comes to about 1,55,000 crores this year. Our budget is 2,37,000 crores. ಅದರಲ್ಲೂ ಕೂಡ ಕಟ್ಟಾಗುತ್ತೆ ಈ ಸರಿ. ಫೈನಾನ್ಸ್ ಕಮಿಷನ್
ರೆಕಮೆಂಡ್ ಮಾಡಿತ್ತು. ಯಾಕಂತಂದ್ರೆ 14th ಫೈನಾನ್ಸ್ ಕಮಿಷನ್ ಇಂದ 15th ಫೈನಾನ್ಸ್ ಕಮಿಷನ್ಗೆ 14th ಫೈನಾನ್ಸ್ ಕಮಿಷನ್ ಅಲ್ಲಿ ನಮ್ಮ ರಾಜ್ಯಕ್ಕೆ 4.71 ಹಣ ಬಂದಿತ್ತು. ಈ ಸಾರಿ ಅದು 3.64% ಆಗ್ಬಿಟ್ಟಿದೆ. 1.07% ಕಡಿಮೆ ಆಯಿತು. ಅದಕ್ಕೋಸ್ಕರ 15th ಫೈನಾನ್ಸ್ ಕಮಿಷನ್ ನಲ್ಲಿ 4,594 ಕೋಟಿ ವಿಶೇಷ ಗ್ರಾಂಟ್ಸ್ ಕೊಡಬೇಕು ಅಂತ ಮಾಡಿದ್ರು. ನಾಚಿಕೆ ಆಗ್ತದೆ. ಇವ್ರಿಗೆ ಕೇಳಕ್ ಧೈರ್ಯ ಇಲ್ಲ. ಹೇಳಿಗಳು ಶಂಟರು ಇವರು. 25 ಜನ ಎಂಪಿಗಳನ್ನು ಗೆಲ್ಲಿಸ್ಕೊಟ್ರು. ಒಂದಿನ ಹೋಗಿ ಯಡಿಯೂರಪ್ಪ ಕೇಳಕ್ ಹೋಗಕ್ಕಾಗಲಿಲ್ಲ ಇವ್ರ ಕೈನಲ್ಲಿ. ಪ್ರವಾಹ ಬಂತು. 2019ರಲ್ಲಿ ಪ್ರವಾಹ ಸರಿಯಾಗಿ ನಿರ್ವಹಿಸಲಿಲ್ಲ. ಈ ವರ್ಷ ಪ್ರವಾಹ ಬಂತು, ಈಗಲೂ ಕೂಡ ನಿರ್ವಹಿಸಲಿಲ್ಲ. ಒಟ್ಟಾರೆಯಾಗಿ ಸರ್ಕಾರ ಜನವಿರೋಧಿಯಾಗಿದೆ. ಲಂಚದಲ್ಲಿ ಮುಳುಗೋಗಿದೆ. ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ. ಸಾಲ ತಗೊಳಕ್ ಹೋಗ್ತಿದ್ದಾರೆ. ಈ ವರ್ಷ ಒಂದೇ ವರ್ಷ ಸುಮಾರು 1 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡ್ತಾ ಇದ್ದಾರೆ. ದಿಸ್ ಇಯರ್ ಅಲೋನ್ they're taking the loan of rupees 1 lakh crore. ಯೋಚನೆ ಮಾಡಿ, ರಾಜ್ಯ ಇರಬೇಕಾ? ಉಳಿತದ? ಇನ್ನು ಮುಂದೆ ಬಂದಂತ ಸರ್ಕಾರಗಳು ಸಂಬಳ, ಪೆನ್ಷನ್, ಇಂಟ್ರೆಸ್ಟ್ ಪೇಮೆಂಟ್, ಸಾಲ ತೀರ್ಸೋದು ಇಷ್ಟಕ್ಕೆ ಕೊಟ್ಕೊಂಡಿರ್ಬೇಕಾಗ್ತದೆ. ಇದ್ರ ಜೊತೆಗೆ ಆರ್ಥಿಕವಾಗಿ ದಿವಾಳಿ ಮಾಡಿರೋದಲ್ದೇನೆ ಜನವಿರೋಧಿ ಬಿಲ್ಗಳನ್ನು ತಗೋಬರ್ತಾ ಇದ್ದಾರೆ. ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್, APMC ಆಕ್ಟ್ಗೆ ತಿದ್ದುಪಡಿ, ಲೇಬರ್ ಲಾಗೆ ತಿದ್ದುಪಡಿ, ಎಸೆನ್ಷಿಯಲ್ ಕಮೋಡಿಟೀಸ್ ಆಕ್ಟ್ಗೆ ತಿದ್ದುಪಡಿ, ಇವೆಲ್ಲವೂ ಕೂಡ ಜನವಿರೋಧಿಗಳು, ರೈತ ವಿರೋಧಿ ಕಾನೂನುಗಳು. ನಾವು ತೀವ್ರವಾಗಿ ವಿರೋಧ ಮಾಡೋದು ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಅನ್ನ. 1974 ದೇವರಾಜ ಅರಸನವರು ಚೀಫ್ ಮಿನಿಸ್ಟರು. ಉಳುವವನಿಗೆ ಭೂಮಿ, ಉಳುವವನೇ ಭೂಮಿ ಒಡೆಯ. ಈಗ ಉಳ್ಳವನೇ ಭೂಮಿ ಒಡೆಯ ಮಾಡ್ಲಿಕ್ಕೆ ಹೊರಟಿದ್ದಾರೆ. ನಾಚಿಕೆ ಆಗ್ಬೇಕು. ರೈತರ ಬಗ್ಗೆ ಮಾತಾಡ್ಲಿಕ್ಕೆ ಇವ್ರಿಗೆ ಯಾವುದೇ ನೈತಿಕತೆ ಇಲ್ಲ. ಬಡವರ ಬಗ್ಗೆ ಮಾತಾಡಲಿಕ್ಕೆ ನೈತಿಕತೆ ಇಲ್ಲ. ಇವತ್ತು ಇಡೀ ರಾಜ್ಯದಲ್ಲಿ ರೈತ ಸಂಘಟನೆಗಳು, ದಲಿತ ಸಂಘಟನೆಗಳು ಮತ್ತು ಕಾರ್ಮಿಕ ಸಂಘಟನೆಗಳು ಇದರ ವಿರುದ್ಧ ಧ್ವನಿ ಎತ್ತಿದ್ದಾವೆ. ಅದಕ್ಕೆ ನಾವು ತೀರ್ಮಾನ ಮಾಡಿದ್ದೀವಿ. ಸೋಮವಾರ ನಾಳೆ ಬಂದ್ ಕರೆದಿದ್ದಾರೆ. ಆ ಬಂದ್ಗೆ ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡುತ್ತದೆ. ಮೇಲ್ಮನೆಯಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಈ 2 ಬಿಲ್ಗಳು ಮತ್ತೆ ಲೇಬರ್ ಡಿಬೀಟ್ ಮಾಡಿದ್ದಾರೆ. ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ತಿದ್ದುಪಡಿ ತಂದಂತ ಕಾಯ್ದೆ, APMC ತಿದ್ದುಪಡಿ ತಂದಂತ ಕಾಯ್ದೆ ಅದು ಬರಬಾರ್ದಾಗ ನೋಡ್ಕೊಂಡಿದ್ದಾರೆ. ಮತ್ತೆ ಅವರು ಆರ್ಡಿನೆನ್ಸ್ ಮಾಡಬೇಕಾಗ್ತದೆ, ನೋಡ್ಕೊಳ್ಳೋಣ ಆಮೇಲೆ. ಆದರೆ ಅವ್ರು ಇಷ್ಟಕ್ಕೆ ನಿಲ್ಸಲ್ಲ. ಯಾಕಂತಂದ್ರೆ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ತಿದ್ದುಪಡಿನಲ್ಲಿ ಕೋಟ್ಯಾಂತರ ರೂಪಾಯಿಗಳ ಅವ್ಯವಹಾರ ಆಗಿದೆ. ನಿಮಗೆ ಸುಮ್ಮನೆ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಸೆಕ್ಷನ್ 63, ಸೆಕ್ಷನ್ 79A, B, C and 80 of the Land Reforms Act. ಇವು ಹೃದಯ ಇದ್ದಾಗಿ, ಆತ್ಮ ಇದ್ದಾಗಿ, ಈ ಆತ್ಮನ ಕಿತ್ತಾಕದ ಮೇಲೆ ಇಟ್ ಈಸ್ ಆಸ್ ಗುಡ್ ಆಸ್ ರಿಪೀಲಿಂಗ್ ದಿ ಆಕ್ಟ್. ಹಾಳು ಮಾಡಿಬಿಟ್ರು. ಯಾರ್ಯಾರು ಪಾಪ ಗೇಣಿದಾರರಾಗಿ ಮಾಲೀಕರಾಗಿದ್ರು, ಜಮೀನು ಪಡ್ಕೊಂಡಿದ್ರು, ಅವರೆಲ್ಲರೂ ಕೂಡ ಮತ್ತೆ ಜಮೀನು ಮಾರ್ಕೊಂಡು ಬೀದಿ ಪಾಲಾಗ್ತಾರೆ. 13,814 ಕೇಸುಗಳು 79A, B ನಲ್ಲಿ ಇದ್ದಂತ ವೈಲೇಟ್ ಮಾಡಿದ್ದಂತ ಕೇಸ್ಗಳು 13,814. ಒಂದು ಮೊಕದ್ದಮೆಗೆ
4 ಎಕರೆ ಅಂತಂದ್ರೆ ಸುಮಾರು 50,000 ಎಕರೆ ಆಯಿತು. 1 ಎಕರೆಗೆ ಬೆಂಗಳೂರು ಸುತ್ತಮುತ್ತ 2 ಕೋಟಿಯಿಂದ 10 ಕೋಟಿ ರೂಪಾಯಿವರೆಗಿದೆ. ಹೌಸಿಂಗ್ ಸೊಸೈಟಿಗಳು ಅವರು 50,000 ಎಕರೆ ಮಾಡ್ಕೊಂಡಿದ್ದಾರೆ. ವೈಲೇಟ್ ಮಾಡಿ ಕೇಸ್ಗಳು ನಡೀತಾ ಇದ್ದಾವೆ. ಎಷ್ಟು ಕೋಟಿ ಹೊಡೆದಿರಬೇಕು ಇವರು? ಕೋಟ್ಯಾಂತರ ರೂಪಾಯಿ ನುಂಗಾಕಿದ್ದಾರೆ. ಅದರಿಂದ ಮತ್ತೆ APMC ಆಕ್ಟ್ ತಿದ್ದುಪಡಿ ಮಾಡಿರೋದು ಇವರು ರೈತರಿಗೆ ಸಹಾಯ ಮಾಡಬೇಕು ಅಂತ ಮಾಡಿರೋದಲ್ಲ. ನಾನು ನಿನ್ನೆ ಓದಿ ಹೇಳಿದೆ, ಅಮಿತ್ ಶಾ ಅವರ ಪ್ರೈವೇಟ್ ಸೆಕ್ರೆಟರಿ ಬರೆದಿರ್ತಕ್ಕಂಥ ಕಾಗದ, ಅಗ್ರಿಕಲ್ಚರ್ ಮಿನಿಸ್ಟರ್ ಸೆಕ್ರೆಟರಿ ಮಿನಿಸ್ಟ್ರಿ ಅವ್ರು ಬರೆದಿರ್ತಕ್ಕಂಥ ಕಾಗದ, ಅವರು ಒತ್ತಾಯ ಮಾಡಿ APMC ಕಾಯ್ದೆಗೆ ತಿದ್ದುಪಡಿಯನ್ನು ತಂದಿದ್ದಾರೆ. ವಾಟ್ ಇಸ್ ದಿ ಇಂಟೆನ್ಷನ್? The intention is the government of India is yielded to corporate bodies. That is why the government of India pressurized state government to bring amendments to APMC Act. It is at the instruction of the government of India these amendments were brought. Should we keep quiet? ಸೊ ಇದನ್ನ ಬೀದಿಗೆ ತಗೊಂಡೋಗಿ ಹೋರಾಟ ಮಾಡಬೇಕಾದದ್ದು ನಮ್ಮ ಜವಾಬ್ದಾರಿ. ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಅನ್ನು ತಂದವರು ನಾವು. ಶ್ರೀಮತಿ ಇಂದಿರಾ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿರುವಾಗ, ದೇವರಾಜ ಅರಸು ಅವರು ಮುಖ್ಯಮಂತ್ರಿ ಆಗಿರುವಾಗ, ಇಟ್ ಈಸ್ ಅವರ್ ಬೇಬಿ. ಇದನ್ನ ಉಳಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಆದ್ದರಿಂದ ಅಂಡರ್ ದಿ ಗೈಡೆನ್ಸ್ ಅಂಡ್ ಡೈರೆಕ್ಷನ್ ಆಫ್ ಸುರ್ಜೇವಾಲಾಜಿ, we'll have to go to the people. We'll take the issue to the people. We have to take the issue to the people's court. We can't expect the justice from this government. This government is against the social justice, against the farmers, against the backward communities, against the minorities, against the SC/STs, against the labor class. It is the Congress party only can save these categories. So you have to safeguard these communities in the society. So ಈಗ ಇದು ಒಂದು ಸವಾಲು ನಮಗೆ. ಈ ಸವಾಲನ್ನು ಸಮರ್ಥವಾಗಿ ಎದುರಿಸಿದ್ರೆ ಕಾಂಗ್ರೆಸ್ ಪಕ್ಷ ಜನರ ರಕ್ಷಣೆಗೆ ಹೋಗಲಿಕ್ಕೆ ಸಾಧ್ಯ ಆಗ್ತದೆ. It is not that we should come back to power. We should stand by the problems of the people. ಅದು ಕಾಂಗ್ರೆಸ್ ಪಕ್ಷದ ಹೋರಾಟ. ಅದಕ್ಕೆ ನಾವೆಲ್ಲರೂ ಕೂಡ ತಯಾರಾಗೋಣ ಅಂತ ಹೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ವಂದಿಸಿ ನಿಮಗೆಲ್ಲ ನಮಸ್ಕಾರ.